ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಭಾನುವಾರ ಮಧ್ಯಾಹ್ನದ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೇನೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಭಾನುವಾರ ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಭಾನುವಾರ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚಿಗೆ ಆಗೋ ಥರ ನಾನು ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಹಾಗಾಗಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂರ್ತಿಯಾಗಿ ಡೀಪ್ ಕ್ಲೀನಿಂಗ್ನೇ ಮಾಡ್ಕೊತಿದ್ದೀನಿ ಅಡುಗೆ ಮನೇನ. ಯಾಕಂದರೆ ಒಂದು 3 ತಿಂಗಳೇ ಆಗಿತ್ತು ನಾನು ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಸುಮ್ಮನೆ ಮೇಲೆ ಏನು ಕ್ಲೀನಿಂಗ್ ಇರುತ್ತಲ್ವ ಅದನ್ನ ಮಾತ್ರ ಮಾಡ್ಕೊಂಡಿದ್ದೆ. ಅಂದರೆ ನಮಗೆ ಮನೆ ಖಾಲಿ ಮಾಡೋದಕ್ಕೆ ಹೇಳಿದ್ದಾರೆ ನೋಡಿ. ಹಾಗಾಗಿ ಇನ್ನು ಹೇಗಿದ್ದರೂ ಮನೇನ ಖಾಲಿ ಮಾಡಿ ಹೋಗ್ತೀವಲ್ವ, ಏನಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೆ. ಆದರೆ ಇನ್ನೂ ಯಾವಾಗ ನಾವು ಮನೆ ಖಾಲಿ ಮಾಡ್ತೀವೋ ಗೊತ್ತಿಲ್ಲ. ಅಂದರೆ ಇನ್ನೇನು ಆಷಾಢನ ಬರುತ್ತಲ್ವ, ಹಾಗಾಗಿ ಮನೆ ಕ್ಲೀನಿಂಗ್ನ ಮಾಡ್ಕೊಂಬಿಡೋಣ. ಅಂದರೆ ನಾನು ಆಷಾಢ ಲಕ್ಷ್ಮೀ ಪೂಜೆನೂ ಸಹ ಮಾಡ್ಕೊತೀನಿ ಮನೆಯಲ್ಲಿ. ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಆಷಾಢ ಎಲ್ಲ ಮುಗಿದ ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಮನೆಯನ್ನು ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಓನರ್ ಯಾವಾಗ ಅಡ್ವಾನ್ಸ್ ಕೊಡ್ತಾರೆ ನೋಡಿಬಿಟ್ಟು ಮನೆಯನ್ನು ಖಾಲಿ ಮಾಡಿದ್ರೆ ಆಯಿತು ಅಂತ ಇವಾಗ ಮನೆ ಕ್ಲೀನಿಂಗ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಎಷ್ಟು ಗಲೀಜಿತ್ತು ಅಂದರೆ ತಿಂಗಳು ನಾವು ಕ್ಲೀನ್ ಮಾಡೋದೇ ಬೆಸ್ಟು ಅಂತ ಅಂದ್ಕೊತೀನಿ. ಯಾಕಂದರೆ 3 ತಿಂಗಳಾಗಿತ್ತು ನಾನು ಮನೆ ಕ್ಲೀನ್ ಮಾಡಿರಲಿಲ್ಲ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮನೆಯೆಲ್ಲ ಗಲೀಜಾಗಿಬಿಟ್ಟಿತ್ತು. ನನಗೆ ಒಂಥರ ಆಗ್ತಾಯಿತ್ತು, ಏನು ಈ ಥರ ಗಲೀಜಾಗ್ಬಿಟ್ಟಿದೆಯಲ್ಲಪ್ಪ ಅಂತೇಳ್ಬಿಟ್ಟು. ಹಾಗಾಗಿ ಇವತ್ತು ಪೂರ್ತಿ ಮೇಲ್ಗಡೆ ಸಜ್ಜ ಅದೆಲ್ಲ ನನ್ನ ಮಗನ ಮೇಲ್ಗಡೆ ಹತ್ತಿಸ್ಬಿಟ್ಟು ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಇಲ್ಲಿ ರ್ಯಾಕೆಲ್ಲ ಇತ್ತಲ್ವ, ಅದನ್ನೇನು ಕ್ಲೀನ್ ಮಾಡ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಎಲ್ಲ ಒಂದೇ ಸರಿ ಮಾಡ್ಕೊಂಡ್ಬಿಟ್ರೆ ನನಗೂ ಸಹ ಒಂದು ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಆ ಕೆಲಸನ ನಾಳೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರಯರ್ಸ್ ಎಲ್ಲ ಇದ್ವು, ಅದೆಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬರೀ ಡಬ್ಬಗಳೆಲ್ಲ ವಾಶ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೋಬೇಕಾಗಿತ್ತು. ಅದನ್ನೆಲ್ಲ ವಾಶ್ ಮಾಡಿಕೊಂಡು ಹೊರಗಡೆ ಸ್ವಲ್ಪ ನೀರೆಲ್ಲ ಸೋರಲಿ ಅಂತ ಇಟ್ಟಿದ್ದೀನಿ. ಇನ್ನು ಅಡುಗೆ ಮನೆ ಕ್ಲೀನಿಂಗು ಸಹ ಆಗಿತ್ತು, ಕಸ ಗುಡಿಸಿನೆಲ್ಲ ಒರೆಸಿದ್ದಾಯಿತು. ಇನ್ನು ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿಲ್ಲಿ ಮೊದಲಿಗೆ ಹೆಡ್ ಮಸಾಜ್ ಮಾಡ್ಕೊಂಬಿಡೋಣ. ತಲೆ ಸಿಕ್ಕಾಪಟ್ಟೆ ಭಾರ ಅನ್ನಿಸ್ತಾಯಿತ್ತು, ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೆ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಈ ಥರ ಎಣ್ಣೆನ ಹಚ್ಕೊಂಡು ನನ್ನ ಮಗಳೇ ಹಚ್ತಾ ಇದ್ದಾಳೆ ಇವತ್ತು. ಎಣ್ಣೆನ ಹಚ್ಬಿಟ್ಟು ಈ ಥರ ಮಸಾಜ್ ಮಾಡಿಕೊಂಡ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಇದೊಂದು ಮಸಾಜನ್ನು ತೊಗೊಂಡಿದ್ದೆ ಮೀಶೋದಲ್ಲಿ. ಅದನ್ನು ಇವತ್ತು ಫಸ್ಟ್ ಟೈಮ್ ನಾನು ಸಹ ಯೂಸ್ ಮಾಡ್ತಿದ್ದೀನಿ. ಅದು ಯಾವ ಥರ ರಿಲ್ಯಾಕ್ಸ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾಯಿತ್ತು. ಇದನ್ನು ಬರೀ ಮಸಾಜಿಗೆ ಅಷ್ಟೇ ಇಲ್ಲ, ನಾವು ಏನಾದರೂ ಹೇರ್ ವಾಶ್ ಮಾಡುವಾಗಲೂ ಸಹ ಇದನ್ನು ತೊಗೊಂಡು ನಾವು ಹೇರ್ ವಾಶ್ನ ಮಾಡ್ಕೋಬೋದು. ಹಾಗಾಗಿ 2 in 1 ಆಗುತ್ತಲ್ವ ಅಂತ ಇದನ್ನೊಂದು ನಾನು ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ನೀಟಾಗಿ ನನ್ನ ಮಗಳು ಸಹ ಮಸಾಜ್ನ ಮಾಡ್ತಾಯಿದ್ಲು ತಲೆಗೆ. ನಾವು ಎಣ್ಣೆನ ತಲೆಗೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಡಾಗ ಮಸಾಜ್ ಮಾಡ್ಕೋಬೇಕಾಗತ್ತೆ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಹೇರ್ ಗ್ರೋತಿಂಗು ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಎಣ್ಣೆನ ಅಪ್ಲೈ ಮಾಡ್ಕೊಂಡಾಗ ನನ್ನ ಮಗಳು ಅಥವಾ ನಾನು ಈ ಥರ ಮಸಾಜ್ ಮಾಡ್ಕೊತಾ ಇರ್ತೀವಿ. ನಾನು ಮಾಡ್ಕೊಳ್ಳೋದಕ್ಕಿಂತ ನನ್ನ ಮಗಳ ಕಡೆನೇ ನಾನು ಜಾಸ್ತಿ ಮಸಾಜ್ನ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾಳೆ ಅವಳು. ಹಾಗೆ ಇವತ್ತು ಆ ಮಸಾಜರ್ ಬೇರೆ ತರಿಸಿದ್ದೆ ಅಲ್ವ, ಅವಳಿಗೆ ತುಂಬಾ ಕುತೂಹಲ ಇತ್ತು ಇದನ್ನು ಯಾವ ಥರ ಮಸಾಜ್ ಮಾಡೋದು ಅಂತೇಳ್ಬಿಟ್ಟು ಅದರಿಂದ ಮಸಾಜ್ನೂ ಸಹ ಮಾಡಿದ್ಲು. ಇನ್ನು ನಾನು ಸಹ ಸ್ನಾನನೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನು ಹಾಗೆ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ ನೋಡಿ, ಅದನ್ನು ಸಹ ಇಲ್ಲಿ ನೀಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ. ಅಂದರೆ ರೇಷನ್ ಎಲ್ಲ ಖಾಲಿಯಾಗಿತ್ತು. ಇನ್ನು ಮುಂದಿನ ವಾರ ಹೋಗ್ಬಿಟ್ಟು ರೇಷನು ಬೇರೆ ತರಬೇಕು. ಹಾಗಾಗಿ ನಾವಾಗ ತೊಳೆಯೋ ಬದಲು ಇವಾಗಲೇ ತೊಳ್ಕೊಂಬಿಟ್ರೆ ಒಂದು ಕೆಲಸ ನನಗೆ ಈಸಿ ಆಗುತ್ತಲ್ವ ಅಂತೇಳ್ಬಿಟ್ಟು ಯಾವುದ್ಯಾವ್ದು ಬಾಕ್ಸ್ ಎಲ್ಲ ಖಾಲಿಯಾಗಿತ್ತು ನೋಡಿ ಅದನ್ನೆಲ್ಲ ನೀಟಾಗಿ ಈ ಥರ ವಾಶ್ ಮಾಡಿ ಒರೆಸಿ ಇಟ್ಬಿಡ್ತೀನಿ. ರೇಷನ್ ತೊಗೊಂಬಂದ ತಕ್ಷಣ ಇದಕ್ಕೆ ಫಿಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಈ ಥರ ಮಾಡ್ಕೊತೀನಿ. ಆವಾಗಲೇ ಈ ಥರ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಜಾಸ್ತಿ ಕೆಲಸ ಇತ್ತು ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಇನ್ನು ಡಬ್ಬಗಳೆಲ್ಲ ನೀಟಾಗಿ ಒರೆಸಿದ್ದಾಯಿತು. ಹಾಗೆ ಅದರದ್ದು ಜಾಗಕ್ಕೆ ಏನಿತ್ತಲ್ವ ಅದನ್ನೆಲ್ಲ ನೀಟಾಗಿ ಇಲ್ಲಿ ಜೋಡಿಸಿ ಇಟ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ರ್ಯಾಕ್ ಎಷ್ಟು ಕ್ಲೀನಾಗಿ ಕಾಣ್ತಾಯಿದೆ ಅಂತಂದರೆ ನನಗೆ ನೋಡೋಕ್ಕೇನೋ ಒಂಥರ ಅನ್ನಿಸ್ತಾಯಿತ್ತು. ಎಲ್ಲ ಮೆಸ್ಸಿಯಾಗಿ ಹೋಗ್ಬಿಟ್ಟಿತ್ತು ರ್ಯಾಕೆಲ್ಲ ಇದು. ಹಾಗಾಗಿ ಇವತ್ತು ಪೂರ್ತಿಯಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ. ಒಂಥರ ಮನೆಯೇ ತುಂಬ ಚೆನ್ನಾಗಿ ಕಾಣ್ತೈತೆ ಇವತ್ತು ಅಡುಗೆ ಮನೆ ಅನ್ನೋದು. ಬ್ರೈಟ್ನೆಸ್ ಅಂದರೆ ಬ್ರೈಟ್ನೆಸ್ ಅಂತ ಹೇಳ್ಬೋದು ಅಡುಗೆ ಮನೆ. ನಾನು ರೆಗ್ಯುಲರಾಗಿ ವೀಡಿಯೋ ಮಾಡೋದ್ರಿಂದ 2 ಲೈಟ್ ಹಾಕ್ಕೊಂಡು ವೀಡಿಯೋನ ಮಾಡ್ತಾಯಿರ್ತೀನಿ. ಇವತ್ತು ಬರೀ 1 ಲೈಟ್ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ ಬೆಳಕು. ಅಂದರೆ ಧೂಳೆಲ್ಲ ಹಾಗೆ ಇರುತ್ತಲ್ವ, ಅವಾಗ ಅಷ್ಟಾಗಿ ಮನೆ ಲಕ್ಷಣ ಅಂತ ಅನ್ಸೋದೇ ಇಲ್ಲ. ಅದರೊಳಗೆ ನಾನು 3 ತಿಂಗಳೇ ಆಗಿತ್ತು ಮನೆ ಕ್ಲೀನ್ ಮಾಡಿರೋದೇ ಇಲ್ಲ. ಹಾಗಾಗಿ ಇವತ್ತೊಂಚೂರು ಡೀಪ್ ಕ್ಲೀನಿಂಗೇ ಮಾಡಿದ್ದೆ ನೋಡಿ. ಮನೆ ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಯಾವುದೇ ಡ್ರೈಯರ್ಸ್ ಅದೇನು ಇಲ್ಲ ಪಾತ್ರೆಗಳೆಲ್ಲ ಇಡೋದಕ್ಕೆ. ಇದೇ ಥರ
ಸಜ್ಜಗಳಿದ್ದಾವೆ. ಹಾಗಾಗಿ ಇಲ್ಲಿ ಈ ಥರ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಹಾಗೆ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪಪ್ಸ್ನ ತರಿಸಿದ್ದೆ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಟೀನೂ ಸಹ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಮಧ್ಯಾಹ್ನದಿಂದ ಕೆಲಸನೇ ಆಗಿತ್ತಲ್ವ, ಒಂಚೂರು ರಿಲ್ಯಾಕ್ಸ್ ಆಗಲಿ ಅಂತ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಇವತ್ತಿನ ಸ್ನ್ಯಾಕ್ಸಿಗೆ ಏನೂ ಮಾಡಿರಲಿಲ್ಲ, ಹಾಗಾಗಿ ಅದ್ರ ಜೊತೆಗೆ ಪಪ್ಸ್ನ ಸಹ ತೊಗೊಂಡು ಬಂದಿದ್ದೆ. ಇನ್ನು ಟೀ ಹಾಗೆ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೆಣ್ಗಾಯಿ ಪಲ್ಯ ಮಾಡಿಬಿಟ್ಟು ಬಿರಂಜಿ ರೈಸು ಅದ್ರ ಜೊತೆಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಮೊದಲಿಗೆ ಹೆಣ್ಗಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಹೆಣ್ಗಾಯಿ ಪಲ್ಯ ಮಾಡಿಟ್ಕೊಂಡ್ಬಿಟ್ರೆ ರೈಸು ಬೇಗನೆ ಆಗಿಬಿಡುತ್ತೆ, ಬಿರಂಜಿ ರೈಸು. ಅದಕ್ಕೇನು ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಹಾಗಾಗಿ ಈ ಹೆಣ್ಗಾಯಿ ಪಲ್ಯಕ್ಕಾದರೆ ಮಸಾಲೆ ಎಲ್ಲ ರುಬ್ಕೋಬೇಕಲ್ವ, ಹಾಗಾಗಿ ಮೊದಲಿಗೆ ಈ ಕೆಲಸನ ಮುಗಿಸ್ಕೊಂಬಿಟ್ರೆ ಆಗುತ್ತೆ ಅಂತ ಇಲ್ಲಿ ಈ ಕೆಲಸನ ಮುಗಿಸ್ಕೊತಿದ್ದೀನಿ. ಹಾಗೆ ನಾನು ಇವತ್ತು ಅಡುಗೆ ಮಾಡೋಷ್ಟರಲ್ಲಿ ಟೈಮು 7:30 ಆಗೋಗಿತ್ತು. ನಾನು ಸಾಮಾನ್ಯವಾಗಿ ಭಾನುವಾರ ರಾತ್ರಿ ಎಲ್ಲ ಅಡುಗೆ ಕೆಲಸನ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲರೂ ಮನೇಲಿ ಇರ್ತೀವಲ್ವ, ಅಂಥ ಟೈಮಲ್ಲಿ ಮಧ್ಯಾಹ್ನ ಮಾಡಿಬಿಟ್ಟಿರ್ತೀನಿ. ಆದರೆ ಇವತ್ತು ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೆ ನೋಡಿ ಮಧ್ಯಾಹ್ನ, ಹಾಗಾಗಿ ರಾತ್ರಿ ಊಟಕ್ಕೆ ಮಾಡಿದ್ರೆ ಆಯಿತು ಅಂತ ಇವತ್ತು ರಾತ್ರಿ ಊಟಕ್ಕೆ ಈ ಅಡುಗೆನ ಮಾಡ್ಕೊತಾ ಇದ್ದೀನಿ. ಇನ್ನು ಹೆಣ್ಗಾಯಿ ಪಲ್ಯನ ಒಂದು 3-4 ಥರ ಮಾಡ್ಬೋದು. ಆದರೆ ನಾನಿವತ್ತು ಜಾಸ್ತಿ ಮಸಾಲೆ ಇಲ್ಲದೇ ಹೆಣ್ಗಾಯಿ ಪಲ್ಯನ ಮಾಡ್ಕೊತಿದ್ದೀನಿ. ಮೊದಲಿಗೆ ಶೇಂಗಾನ ಹುರ್ಕೊಂಡು ಶೇಂಗಾ ಪುಡಿನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಟೊಮೆಟೊ ಹಾಗೆ ಹುಣಸೆಹಣ್ಣು, ಸಾಂಬಾರು ಪುಡಿ ಹಾಗೆ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಮಸಾಲಾನ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋಂತಹ ಮಸಾಲಾನ ನಾವೇನು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಹುಚ್ಚೆಳ್ಳು ಪುಡಿನ ಸೇರಿಸ್ಕೊತಿದ್ದೀನಿ. ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಈ ಥರ ನೀರನ್ನ ಹಾಕ್ಕೊಂಡು ಒಂಥರ ಪೇಸ್ಟ್ ಥರ ಆಗಬೇಕದು, ಆ ಥರ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನು ಅದ್ರ ಜೊತೆಗೇ ಇಲ್ಲಿ ಹಸಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಈರುಳ್ಳಿಲಿ ಮಸಾಲೆಗೆ ಬೇಡ ಅಂದರೆ ಒಗ್ಗರಣೆಗೂ ಸಹ ಸೇರಿಸ್ಕೋಬೋದು. ನಾನು ಇಲ್ಲಿ ಮಸಾಲೆಗೇ ಸೇರಿಸ್ಕೊತಿದ್ದೀನಿ. ಇನ್ನು ಕಟ್ ಮಾಡಿ ಇಟ್ಕೊಂಡಿರೋವಂತಹ ಬದನೆಕಾಯಿಗೆ ಇದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ನೀವು ನೋಡಿ ಜಾಸ್ತಿ ಬದನೆಕಾಯಿ ಇದ್ದರೆ ನೀವು ಇಲ್ಲಿ ಜಾಸ್ತಿನೂ ಸಹ ಹಾಕ್ಕೋಬೋದು, ಅಥವಾ ಇದಕ್ಕೆ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಏನಾದರೂ ಇದ್ದರೆ ರುಬ್ಬೋ ಟೈಮಲ್ಲಿ ಅದನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೊಳ್ಳೋಕೇನು ಹೋಗಲಿಲ್ಲ, ಹಸಿ ಕೊಬ್ಬರಿನ ಸೇರಿಸ್ಕೊಳ್ಳೋಕೆ ಹೋಗಲಿಲ್ಲ. ರಾತ್ರಿ ಒಂದು ಹೊತ್ತಿಗಲ್ವಾ ಅಂತೇಳ್ಬಿಟ್ಟು ಕಡಿಮೆನೇ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಅದೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದಾದ ನಂತರ ಒಂದು ಸ್ವಲ್ಪ ಎಣ್ಣೆ, ಹಾಗೆ ಅದು ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇನ್ನು ಅದ್ರ ಜೊತೆಗೆ ನಾವೇನು ಮೊದಲೇ ಫಿಲ್ ಮಾಡಿ ಇಟ್ಕೊಂಡಿದ್ವಲ್ವ ಬದನೆಕಾಯಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ರು ಏನಂದರೆ ಎಣ್ಗಾಯಿ ಪಲ್ಯ ಅಂದರೆ ಎಣ್ಣೆ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಎಣ್ಣೆ ಜಾಸ್ತಿ ಏನೋ ಹಾಕೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ನಾವು ಇದಕ್ಕೆ ಹುಚ್ಚೆಳ್ಳು ಪುಡಿ ಹಾಗೆ ಶೇಂಗಾ ಪುಡಿನೆಲ್ಲ ಸೇರಿಸಿರ್ತೀವಲ್ವ ಅದರಲ್ಲೂ ಸಹ ಎಣ್ಣೆ ಬಿಡುತ್ತೆ. ಹಾಗಾಗಿ ನಾವಿಲ್ಲಿ ಎಣ್ಗಾಯಿ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ. ಮೊದಲೇ ಜಾಸ್ತಿ ಸೇರಿಸ್ಕೊಂಡ್ಬಿಟ್ರೆ ಮತ್ತಷ್ಟು ಎಣ್ಣೆ ಬಿಟ್ಕೊಂಡು ಮತ್ತಷ್ಟು ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ
ಇನ್ನು ಇಲ್ಲಿ ಬದನೆಕಾಯನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮಿಕ್ಕೊಂಡಿರುವಂತಹ ಮಸಾಲೆನೂ ಸಹ ಸೇರಿಸಿ ಒಂದ್ಸರಿ ಮಿಕ್ಸ್ ಕೊಟ್ಕೊಂಡು ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ನೋಡಿ ಆ ಹದಕ್ಕೆ ನೀವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ರೈಸ್ಗೂ ರೊಟ್ಟಿಗೂ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಇಲ್ಲಿ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನು ಕುದಿಯೋದಕ್ಕೆ ಒಂದು ಬೇರೆ ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಹಾಗೆ ಬಿರಂಜಿ ರೈಸ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಲವಂಗ, 1 ಇಂಚ್ ಆಗುವಷ್ಟು ಚಕ್ಕೆ, ಹಾಗೆ ಒಂದು 10 ಅಥವಾ 15 ಕಾಳು ಮೆಣಸು, 1 ಏಲಕ್ಕಿ, ಹಾಗೆ ಒಂದು ಸ್ಟಾರ್ ಫ್ಲವರು, 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸಹ ಸೇರಿಸ್ಕೊಂಡು ಇದನ್ನು ಹುರ್ಕೋಬೇಕಾಗುತ್ತೆ. ಹಾಗೆ ಇದನ್ನು ಜಾಸ್ತಿ ಹುರ್ಕೊಳ್ಳೋಕೆ ಹೋಗ್ಬಾರ್ದು, ಸೀದಿಸ್ಕೊಳ್ಳೋಕ್ಕೂ ಹೋಗಬಾರ್ದು. ಇನ್ನು ಅದೇನು ಫ್ರೈ ಆಗುವಂತಹ ಟೈಮಲ್ಲಿ ಫ್ಲೇವರ್ ಬರ್ತಾ ಇರುತ್ತಲ್ವ ಅಷ್ಟಾದರೆ ಸಾಕಾಗುತ್ತೆ. ಅದು ತಣ್ಣಗಾಗೋದಕ್ಕೆ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅದು ತಣ್ಣಗಾಗೋಷ್ಟರಲ್ಲಿ ಒಗ್ಗರಣೆ ಸಹ ಮಾಡ್ಕೊಂಬಿಡೋಣ. ಇನ್ನು ಇಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಬೆಣ್ಣೆನೇ ಸೇರಿಸ್ಕೋಬೇಕಾಗುತ್ತೆ, ಎಣ್ಣೆ ಹಾಗೆ ತುಪ್ಪ ಏನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಬೆಣ್ಣೆ ಹಾಕಿದರೆ ಬಿರಂಜಿ ರೈಸು ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ಇನ್ನು ಇಲ್ಲಿ ಬೆಣ್ಣೆ ಕರಗಾದ ನಂತರ ಇದಕ್ಕೆ ಗೋಡಂಬಿನ ಸೇರಿಸ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಜೀರಿಗೆ, ಹಾಗೆ ಒಂದು ಸ್ವಲ್ಪನೇ ಸಾಸಿವೆ ಸೇರಿಸ್ಕೊತಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಅದಾದ ನಂತರ ಇಲ್ಲಿ 2 ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವೇನು ಮಸಾಲಾನ ಹುರಿದಿಟ್ಟಿದ್ವಲ್ವ ಅದನ್ನು ಸಹ ಇಲ್ಲಿ ಪೌಡರ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ತರಿ ಆದರೂ ಪರವಾಗಿಲ್ಲ, ಫೈನ್ ಪೌಡರ್ ಆದರೂ ಪರವಾಗಿಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತರಿನೂ ಎಲ್ಲ ಪೂರ್ತಿ ಫೈನ್ ಪೌಡರು ಎಲ್ಲ ಮೀಡಿಯಮ್ ಆಗಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಆ ಪೌಡರ್ನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಇದೊಂದು 2 ನಿಮಿಷ ಫ್ರೈ ಆಗಲಿ. ಅದಾದ ನಂತರ ಇದಕ್ಕೆ ಮೊದಲೇ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಬಾಸುಮತಿ ರೈಸ್ ಆದರೂ ತೊಗೋಬೋದು, ಇಲ್ಲ ನೀವು ನಾರ್ಮಲ್ ಊಟಕ್ಕೆ ಯಾವತ್ತು ಬಳಸ್ತೀರ ನೋಡಿ ಆ ಅಕ್ಕಿನೂ ಸಹ ತೊಗೋಬೋದು. ನಾನಿಲ್ಲಿ ನಾರ್ಮಲ್ ಊಟಕ್ಕೆ ಯಾವ್ದು ಬಳಸ್ತೀನಲ್ವ ಅದೇ ಅಕ್ಕಿನ ತೊಗೊಂಡಿಲ್ಲಿ ಇವತ್ತು ಬಿರಂಜಿ ರೈಸ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಅಕ್ಕಿನ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಕೊಡಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಉದ್ರಾಗಿ ಬೇಕಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ನಮಗೊಂದು ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಅಷ್ಟಾಗಿ ಉದ್ರಾಗಿದ್ದರೆ ಇಷ್ಟಪಡಲ್ಲ ರೈಸ್ನ, ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ರೈಸ್ ಇಷ್ಟೇ, ಜಾಸ್ತಿ ಮಸಾಲೂ ಸಹ ಇರೋಲ್ಲ, ಜಾಸ್ತಿ ತರಕಾರಿನೂ ಸಹ ಇರೋದಿಲ್ಲ ಈ ಬಿರಂಜಿ ರೈಸಿಗೆ. ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಒಂದು ಕುದಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಕುದಿ ಬಂದಾದ ನಂತರ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ತೊಗೋಬೇಕಾಗುತ್ತೆ. ನೀವೇನಾದರೂ ಬಾಸುಮತಿ ರೈಸ್ ಬಳಸಿದರೆ 1 ವಿಷಲ್ನ ಹೈ ಫ್ಲೇಮಲ್ಲಿ, ಹಾಗೆ 1 ವಿಷಲ್ನ ಲೋ ಫ್ಲೇಮಲ್ಲಿ ತೊಗೊಂಡು ಸ್ಟೋವ್ನ ಆಫ್ ಮಾಡಿಬಿಡಿ. ಯಾಕಂದರೆ ಬಾಸುಮತಿ ರೈಸ್ನ ನೆನೆಸ್ಬಿಟ್ಟು ಹಾಕಿರ್ತೀವಲ್ವ, ಹಾಗಾಗಿ. ಇನ್ನು ಇಲ್ಲಿ ಇದು ಸಹ ಕುದಿ ಬಂತು. ಇದನ್ನ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೊಗೊತೀನಿ. ಹಾಗೆ ಇನ್ನು ಈ ರೈಸ್ ಏನಾದರೂ ನೀವು ಮನೇಲಿ ಮಾಡ್ತಾಯಿದ್ರೆ ಮನೆ ತುಂಬ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಹಾಗೆ ಅಕ್ಕಪಕ್ಕದಲ್ಲಿರುವಂತಹ ಮನೆಯವ್ರು ಬಂದುಬಿಟ್ಟು ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ದೀರಾ, ಇಷ್ಟೊಂದು ಪರಿಮಳ ಬರ್ತಾ ಇದೆಯಲ್ಲ ಅಂತ ಕೇಳೋದು ಮಾತ್ರ ಗ್ಯಾರಂಟಿ. ಇನ್ನು ಹಾಗೆ ನಾನು ಸಹ ರೈಸ್ಗೆ ಒಂದು ಸೈಡು ಇಟ್ಟಿದ್ದಾಯಿತು, ಹಾಗೆ ರೊಟ್ಟಿನೂ ಸಹ ಮಾಡ್ಕೋಬೇಕಾಗಿತ್ತಲ್ವ, ಹಾಗಾಗಿ ಇಲ್ಲಿ ರೊಟ್ಟಿನೂ ಸಹ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ರೈಸು ನಮ್ಮ ರಾಣೆಬೆನ್ನೂರಲ್ಲಿ ತುಂಬಾ ಫೇಮಸ್ಸು. ಯಾವುದೇ ಸಮಾರಂಭಗಳಲ್ಲಿರಲಿ ಈ ಬಿರಂಜಿ ರೈಸ್ನ ಪಕ್ಕ ಮಾಡ್ತಾರೆ. ನಾವೆಲ್ಲ ಚಿಕ್ಕವರು ಇರುವಾಗ ಏನಾದರೂ ಮದುವೆ ಊಟ ಅಂದರೆ ಫಸ್ಟು ಈ ಬಿರಂಜಿ ರೈಸು ಹಾಗೆ ಅಲ್ಲಿ ಮಾಡುವಂತಹ ಸಾಂಬಾರಿಗೋಸ್ಕರನೇ ಊಟಕ್ಕೆ ಹೋಗ್ತಿದ್ವಿ. ತುಂಬಾ ಇಷ್ಟ ಆಗುತ್ತೆ. ಮದುವೆ ಮನೆ ಊಟ ಅಂದರೆ ಯಾರಿಗೆ ಇಷ್ಟ ಇರಲ್ಲ ನೋಡಿ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಬಿರಂಜಿ ರೈಸು ಹಾಗೆ ಅಲ್ಲಿ ಮಾಡುವಂತಹ ಸಾಂಬಾರು ಮಾತ್ರ ತುಂಬಾ ರುಚಿ ಕೊಡ್ತಾ ಇರುತ್ತೆ. ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಬಿರಂಜಿ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ರೆಸಿಪಿನೂ ಸಹ ಮಾಡ್ಕೊಂಡಿದ್ದಾಯಿತು. ಇನ್ನು ಹಾಗೆ ರೊಟ್ಟಿನೂ ಸಹ ಮುಗಿಸ್ಕೊಂಡೆ. ಹಾಗೆ ಮೊನ್ನೆ ಒಂದು ಸ್ವಲ್ಪ ಹಲಸನ್ನ ತೊಗೊಂಬಂದಿದ್ವಿ. ಹಲಸನ್ನ ತಿಂದ್ಬಿಟ್ಟು ಅದರದ್ದು ಬೀಜನ ಹಾಗೆ ಇಟ್ಟಿದ್ದೆ. ನಮಗೆ ಈ ಥರ ಬೀಜನ ಹುರ್ಕೊಂಡು ತಿನ್ನಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಹೇಗಿದ್ದರೂ ರೊಟ್ಟಿ ಮಾಡಿದ್ದೆ ಅಲ್ವಾ, ಅದೇ ಹಂಚಿಕೆನ ಹಾಕಿಬಿಟ್ಟು ಹಲಸನ್ನ ಹುರಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹುರಿದು ಸಿಪ್ಪೆನೂ ಸಹ ಬಿಡಿಸಿ ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಲಸಿನ ಬೀಜ ನೀವು ಯಾವತ್ತಾದರೂ ಈ ಥರ ಸುಟ್ಕೊಂಡ್ಬಿಟ್ಟು ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಕುಕ್ಕರು ಸಹ ತಣ್ಣಗಾಗಿ ವಿಜಲು ಸಹ ಬಿಟ್ಟಿತ್ತು. ಇನ್ನು ಇಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ರೈಸ್ ಯಾವ ಥರ ಬೆಂದಿದೆ, ಹಾಗೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣವೇ ಅದ್ರದ್ದು ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ನೋಡಿ, ಒಂದು ಅನ್ನಕ್ಕೆ ಒಂದು ಅನ್ನ ಅಂಟ್ಕೊಂಡಿಲ್ಲ, ಎಷ್ಟು ಉದುರಾಗಿ ಬಂದಿದೆ. ಹಾಗೆ ಅಷ್ಟೇ ಸಾಫ್ಟಾಗಿಯೂ ಸಹ ಆಗಿತ್ತು ಈ ರೈಸು. ಹಾಗೆ ಇದರ ಜೊತೆಗೆ ನಾನೇನು ಹೆಣ್ಗಾಯಿ ಪಲ್ಯ ಮಾಡಿದ್ದೆ ನೋಡಿ ಅದನ್ನು ಸಹ ಸರ್ವ್ ಮಾಡಿದ್ದೀನಿ. ಬಿರಂಜಿ ರೈಸ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಇವತ್ತು ಈ ಹೆಣ್ಗಾಯಿ ಪಲ್ಯ
ಪಲ್ಯನ ಮಾಡಿದ್ದೆ. ಯಾಕಂದರೆ ಬಿರಂಜಿ ರೈಸಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಹೆಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಈ ಹರಿಹರ ರಾಣೆಬೆನ್ನೂರು ಸೈಡ್ ಯಾರಾದ್ರೂ ಇದ್ದರೆ ಇದ್ರದ್ದು ಟೇಸ್ಟ್ ಅವ್ರಿಗೆ ಗೊತ್ತಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬಿರಂಜಿ ರೈಸ್ ಮಾಡಿದಾಗ ಈ ಥರ ಹೆಣ್ಗಾಯಿ ಪಲ್ಯನ ಮಾಡ್ಕೊತೀನಿ, ತುಂಬಾ ಟೇಸ್ಟು ಸಹ ಸಖತ್ತಾಗಿರುತ್ತೆ. ಹಾಗೆ ನಾವು ನಾರ್ಮಲಾಗಿ ಪಲಾವು, ಪುಳಿಯೋಗರೆ, ಟೊಮೆಟೊ ಬಾತು ಈ ಥರ ಮಾಡಿರ್ತೀವಿ. ಒಂದ್ಸರಿ ನೀವು ಈ ಥರ ಬಿರಂಜಿ ರೈಸ್ನ ಮಾಡಿ, ಇದಕ್ಕೆ ಜಾಸ್ತಿ ತರಕಾರಿನೂ ಸಹ ಬೇಕಾಗಲ್ಲ, ಜಾಸ್ತಿ ಟೈಮು ಸಹ ಬೇಕಾಗಲ್ಲ ಈ ರೈಸ್ನ ಮಾಡೋದಕ್ಕೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಗಡಿಬಿಡಿಯಲ್ಲಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ನೀವು ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಹೆಣ್ಗಾಯಿ ಪಲ್ಯ, ಹಾಗೆ ಬಿರಂಜಿ ರೈಸು, ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ, ಒಂದು ಸ್ವಲ್ಪ ಮೊಸರು, ಹಾಗೆ ಸಲಾಡು. ಇದನ್ನು ಮಧ್ಯಾಹ್ನ ಮಾಡಬೇಕಾಗಿತ್ತು, ಆದರೆ ನೈಟು ಮಾಡಿಕೊಂಡು ತಿನ್ನೋ ಹಾಗಾಯಿತು ಇವತ್ತು. ಇನ್ನು ಹಾಗೆ ಊಟ ಟೈಮು ಸಹ ಆಗಿತ್ತಲ್ವ, ಫಸ್ಟಿಗೆ ಇಲ್ಲಿ ಮಕ್ಕಳಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಅಂದರೆ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಫಸ್ಟ್ ಅವರಿಗೆ ಬಡಿಸ್ಬಿಟ್ಟು ಆಮೇಲೆ ನಾನು ಬಡಿಸ್ಕೊಂಡ್ರೆ ಆಯಿತು ಅಂತ ಇಲ್ಲಿ ಮೊದಲಿಗೆ ಮಕ್ಕಳಿಗೆ ಬಡಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ಊಟ ಯಾವ ಥರ ಇತ್ತು ಅಂತ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.